ಇದು ಪ್ರಜಾಪ್ರಭುತ್ವ MLA ಎಲೆಕ್ಷನ್ ಬೇರೆ MP ಎಲೆಕ್ಷನ್ ಬೇರೆ ಅವ್ರದ್ದು ಆ ಥರ ಹೇಳ್ತಾ ಇರೋದು. ಇದು ಬಿಜೆಪಿ ಅವರಿಗೆ JDS ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಇಟ್ಸ್ ಎ ಡೆಮಾಕ್ರೆಟಿಕಲ್ ಕಂಟ್ರಿ. ಈ ಡೆಮಾಕ್ರೆಟಿಕಲ್ ಕಂಟ್ರಿ ಸಂವಿಧಾನದಲ್ಲಿ ಕೊಟ್ಟಿರೋದು ರಾಜ್ಯಕ್ಕೆ ಸರ್ಕಾರಗಳಿಗೆ ಇರುವಂಥ ಅಧಿಕಾರ ಬೇರೆ, ಕೇಂದ್ರ ಸರ್ಕಾರಕ್ಕೆ ಇರುವಂಥ ಅಧಿಕಾರ ಬೇರೆ. ಅವರು ಎರಡನ್ನೂ ಸೇರಿ ಕಮ್ಮಿ ಸೀಟ್ ಬಂದ್ಬಿಟ್ರೆ ನಾವು ಕಿತ್ತೋಗಿದ್ದೀವಿ. ಇಲ್ಲಾಂದ್ರೂ ಉಂಟ ಪ್ರಜಾಪ್ರಭುತ್ವದಲ್ಲಿ ಈ ಥರ ಮಾತಾಡ್ಲಿಕ್ಕೆ ಸಾಧ್ಯನಾ? ಆ ಥರ ಯಾವುದೇ ಇಲ್ಲಿ ಸಾಧ್ಯತೆಗಳಿಲ್ಲ. ಆದ್ರೂ ನಾವು 5 ಸೀಟ್ ನಾವು ಗೆಲ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ ಯಾವ ಹೈಕಮಾಂಡ್ ಅವರು ನಮಗೆ ಯಾವುದು ಟಾರ್ಗೆಟ್ ಗೆಲ್ಸ್ಕೊಬೇಕು ಅಂತ ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿಗಳಾಗಲಿ ಸರ್ಕಾರನಾಗಲಿ ಮಂತ್ರಿಗಳನ್ನಾಗಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ. ನಾವು ನಮ್ಮ ಜವಾಬ್ದಾರಿ ನಾವು MLA ಎಲೆಕ್ಷನಲ್ಲಿ ಯಾವ ಥರ ನಾವು ವಿಧಾನಸಭೆ ಎಲೆಕ್ಷನ್ ಮಾಡಿದ್ವಿ ಅಷ್ಟೇ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಕೈಗಾರಿಕಾ ಸಚಿವರು ಹೇಳಿದ್ದಾರೆ ಏನಂತ ನಾವುಗಳು ಗೆಲ್ಲಿಲ್ಲ ಅಂತಂದ್ರೆ ನಮ್ಮ ಯಾರು ಎಲ್ ಪಾಟೀಲ್ ಇಲ್ಲಾದ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ, ನನಗೆ ಯಾವುದೇ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೂ ನಾವು ಈ ಚುನಾವಣೆಯನ್ನ ನಾವು ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕರ್ನಾಟಕದ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಹೈಯೆಸ್ಟ್ ಸೀಟ್ ನಾವು ಗೆಲ್ಲಬೇಕು ಅಂತ ನಾವು ಮಾಡಿದ್ದೀವಿ. ಅದೇ ಪ್ರಕಾರ ನೀವೇ ನೋಡ್ತಾ ಇದ್ದೀರಿ ಯಾವ ಥರ ಸ್ಪಂದನೆ ಸಿಕ್ಕಿದೆ ಅಂತ ಹೇಳಿ. ನನ್ನ ಮಾಲೂರಿನಲ್ಲಿ ಒಂದು ಮೂಲೆಯಲ್ಲಿ ಯಾವತ್ತೂ AICC ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಈ ಸಮಾವೇಶಗಳು ಮಾಡ್ತಾ ಇದ್ದೀವಿ. ಪ್ರಪ್ರಥಮ ಬಾರಿಗೆ ಒಂದು ಜಿಲ್ಲೆಯ ಒಂದು ಕೊನೆಯ ಭಾಗದಲ್ಲಿ ಮಾಲೂರಂತ ಒಂದು ತಾಲೂಕಿನ ಕಾರ್ಯಕ್ರಮ 50,000ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಸೇರಿ ಶ್ರೀರಾಮನವಮಿ ಶ್ರೀರಾಮಚಂದ್ರನ ಭಕ್ತರು ನಾವೆಲ್ಲ ಅಂತ ಹಬ್ಬ ಇಟ್ಕೊಂಡು ಸಹ 50,000ಕ್ಕೂ ಹೆಚ್ಚು ಜನ ಆ ಸಮಾವೇಶದಲ್ಲಿ ಭಾಗವಹಿಸಿರೋದ್ರಿಂದ ಈ ಕೋಲಾರದ ಎಲ್ಲ ಜಾತಿ ಜನಾಂಗದ ಜನತೆಗೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾನು ಅವರಿಗೆಲ್ಲ ಕೃತಜ್ಞತೆ. ಇದು ಪ್ರಜಾಪ್ರಭುತ್ವ MLA ಎಲೆಕ್ಷನ್ ಬೇರೆ MP ಎಲೆಕ್ಷನ್ ಬೇರೆ ಅವ್ರದ್ದು ಆ ಥರ ಹೇಳ್ತಾ ಇರೋದು. ಇದು ಬಿಜೆಪಿ ಅವರಿಗೆ JDS ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಇಟ್ಸ್ ಎ ಡೆಮಾಕ್ರೆಟಿಕಲ್ ಕಂಟ್ರಿ. ಈ ಡೆಮಾಕ್ರೆಟಿಕಲ್ ಕಂಟ್ರಿ ಸಂವಿಧಾನದಲ್ಲಿ ಕೊಟ್ಟಿರೋದು ರಾಜ್ಯಕ್ಕೆ ಸರ್ಕಾರಗಳಿಗೆ ಇರುವಂಥ ಅಧಿಕಾರ ಬೇರೆ, ಕೇಂದ್ರ ಸರ್ಕಾರಕ್ಕೆ ಇರುವಂಥ ಅಧಿಕಾರ ಬೇರೆ. ಅವರು ಎರಡನ್ನೂ ಸೇರಿ ಕಮ್ಮಿ ಸೀಟ್ ಬಂದ್ಬಿಟ್ರೆ ನಾವು ಕಿತ್ತೋಗಿದ್ದೀವಿ. ಇಲ್ಲಾಂದ್ರೂ ಉಂಟ ಪ್ರಜಾಪ್ರಭುತ್ವದಲ್ಲಿ ಈ ಥರ ಮಾತಾಡ್ಲಿಕ್ಕೆ ಸಾಧ್ಯನಾ? ಆ ಥರ ಯಾವುದೇ ಇಲ್ಲಿ ಸಾಧ್ಯತೆಗಳಿಲ್ಲ. ಆದ್ರೂ ನಾವು 5 ಸೀಟ್ ನಾವು ಗೆಲ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ ಯಾವ ಹೈಕಮಾಂಡ್ ಅವರು ನಮಗೆ ಯಾವುದು ಟಾರ್ಗೆಟ್ ಗೆಲ್ಸ್ಕೊಬೇಕು ಅಂತ ಕೊಟ್ಟಿದ್ದಾರೆ ಹೊರತು ಮುಖ್ಯಮಂತ್ರಿಗಳಾಗಲಿ ಸರ್ಕಾರನಾಗಲಿ ಮಂತ್ರಿಗಳನ್ನಾಗಲಿ ಚೇಂಜ್ ಮಾಡ್ತೀವಿ ಅಂತ ಹೇಳಿಲ್ಲ. ನಾವು ನಮ್ಮ ಜವಾಬ್ದಾರಿ ನಾವು MLA ಎಲೆಕ್ಷನಲ್ಲಿ ಯಾವ ಥರ ನಾವು ವಿಧಾನಸಭೆ ಎಲೆಕ್ಷನ್ ಮಾಡಿದ್ವಿ ಅಷ್ಟೇ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಕೈಗಾರಿಕಾ ಸಚಿವರು ಹೇಳಿದ್ದಾರೆ ಏನಂತ ನಾವುಗಳು ಗೆಲ್ಲಿಲ್ಲ ಅಂತಂದ್ರೆ ನಮ್ಮ ಯಾರು ಎಲ್ ಪಾಟೀಲ್ ಇಲ್ಲಾದ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ, ನನಗೆ ಯಾವುದೇ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೂ ನಾವು ಈ ಚುನಾವಣೆಯನ್ನ ನಾವು ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕರ್ನಾಟಕದ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಹೈಯೆಸ್ಟ್ ಸೀಟ್ ನಾವು ಗೆಲ್ಲಬೇಕು ಅಂತ ನಾವು ಮಾಡಿದ್ದೀವಿ. ಅದೇ ಪ್ರಕಾರ ನೀವೇ ನೋಡ್ತಾ ಇದ್ದೀರಿ ಯಾವ ಥರ ಸ್ಪಂದನೆ ಸಿಕ್ಕಿದೆ ಅಂತ ಹೇಳಿ. ನನ್ನ ಮಾಲೂರಿನಲ್ಲಿ ಒಂದು ಮೂಲೆಯಲ್ಲಿ ಯಾವತ್ತೂ AICC ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ಈ ಸಮಾವೇಶಗಳು ಮಾಡ್ತಾ ಇದ್ದೀವಿ. ಪ್ರಪ್ರಥಮ ಬಾರಿಗೆ ಒಂದು ಜಿಲ್ಲೆಯ ಒಂದು ಕೊನೆಯ ಭಾಗದಲ್ಲಿ ಮಾಲೂರಂತ ಒಂದು ತಾಲೂಕಿನ ಕಾರ್ಯಕ್ರಮ 50,000ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮದಲ್ಲಿ ಸೇರಿ ಶ್ರೀರಾಮನವಮಿ ಶ್ರೀರಾಮಚಂದ್ರನ ಭಕ್ತರು ನಾವೆಲ್ಲ ಅಂತ ಹಬ್ಬ ಇಟ್ಕೊಂಡು ಸಹ 50,000ಕ್ಕೂ ಹೆಚ್ಚು ಜನ ಆ ಸಮಾವೇಶದಲ್ಲಿ ಭಾಗವಹಿಸಿರೋದ್ರಿಂದ ಈ ಕೋಲಾರದ ಎಲ್ಲ ಜಾತಿ ಜನಾಂಗದ ಜನತೆಗೆ ನಾನು ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾನು ಅವರಿಗೆಲ್ಲ ಕೃತಜ್ಞತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.